ಈಗ ಮಾಡ್ತಾ ಇರೋದು. ಇದು ಬಹಳ ದಿನ ನಡೆಯಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಿಮಗೂ ಗೊತ್ತಿದೆ, ಅವ್ರದ್ದು ಅಗ್ರಿಮೆಂಟ್ ಪ್ರಕಾರ ಟೆಂಡರ್ ಪ್ರಕಾರ ಬಂದಿರೋರು. ಸಿದ್ದರಾಮಯ್ಯನವರು 3 ವರ್ಷ ತಗೊಂಡಿದ್ದು ಟೆಂಡರ್, ಈಗ ಇವರು 2 ವರ್ಷ ಟೆಂಡರ್. ಅಲ್ಲಿ ದುಡ್ಡು ಕೊಡಬೇಕು, ಇವ್ರು ಕಂಟಿನ್ಯೂ ಆಗಬೇಕು. ಈಗ ಮಂತ್ರಿಮಂಡಲ ರಚನೆನೇ ಆಗಿಲ್ಲ. ಇಷ್ಟು ದಿನ ಆದ್ರೂ ಮಂತ್ರಿಮಂಡಲ ರಚನೆ ನಾಳೆ ನಾಳೆ ನಾಳೆ. ಇವತ್ತು ಪತ್ರಿಕೆಯಲ್ಲಿ ಬಂದಿತ್ತು, ರಾಹುಲ್ ಗಾಂಧಿ ಎಲ್ಲೋ ಹೋಗಿದ್ರಂತೆ, ಕಾಣೆ ಆಗಿದ್ರಂತೆ, ಈಗೆಲ್ಲೋ ಬಂದಿದ್ದಾರಂತೆ. ಈಗ ಮಂತ್ರಿ ಅಂತ ಅಂದ್ರೆ ಎಲ್ಲ ಮಂತ್ರಿಗೂ ಫಿಕ್ಸ್ ಮಾಡಿದ್ದಾರೆ. 100 ಕೋಟಿ 150 ಕೋಟಿ ವೆಯ್ಟ್ ಮೇಲೆ, ಖಾತೆಗಳ ವೆಯ್ಟ್ ಮೇಲೆ ಫಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕೇಂದ್ರಕ್ಕೆ ಒಂದೇ ರಾಜ್ಯ ಇರೋದು ATM. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ, ಕೇಂದ್ರದ ಕಾಂಗ್ರೆಸ್ ಪಾರ್ಟಿಗೆ ಇದೊಂದೇ ಇರೋದು ATM. ಇಲ್ಲಿಂದನೇ ಹೋಗ್ಬೇಕು ದುಡ್ಡೆಲ್ಲ. ಅಂದ್ರೆ ಈ ಸರ್ಕಾರ ಪಾಪರಾಗಿದೆ. ಫೈನಾನ್ಷಿಯಲಿ ಕುಸಿದೋಗಿದೆ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿದೆ. ಯಾಕಂದ್ರೆ ಇಷ್ಟೆಲ್ಲ ಹಣ ಬಿಡುಗಡೆ ಮಾಡ್ಬೇಕಾಯ್ತಲ್ಲ, ಬಿಡುಗಡೆ ಮಾಡಕ್ಕೆ ಹಣನೇ ಇಲ್ಲ ಅವ್ರ ಹತ್ರ. ಅನಾಥ ಮಕ್ಕಳಿಗೆ ಕೋವಿಡ್ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿ ಕಳ್ಕೊಂಡು ಅವ್ರಿಗೆ ಸರ್ಕಾರನೇ ಅವ್ರನ್ನ ಹಣ ಕೊಡ್ಬೇಕು. ಅವರು ಪ್ರೌಢಾವಸ್ಥೆ ಬರೋರು ಅದು 78 ಕೋಟಿ ಕೊಟ್ಟಿಲ್ಲ. 32,000 ಜನಕ್ಕೆ ಅನಾಥ ಮಕ್ಕಳಿಗೆ 78 ಕೋಟಿ ಕೊಡಬೇಕು. 7 ತಿಂಗಳಿಂದ ಕೊಟ್ಟಿಲ್ಲ. ಅಂದ್ರೆ ದಿನನಿತ್ಯ ಊಟಕ್ಕೆ ಕೊಡೋದು. ಬೆಗ್ಗರ್ ಕಾಲೋನಿ, ಬೆಗ್ಗರ್ಸ್ 30 ಕೋಟಿ ಕೊಡ್ಬೇಕು ಬೆಗ್ಗರ್ಸ್ಗೆ. 6 ತಿಂಗಳಿಂದ ಕೊಟ್ಟಿಲ್ಲ ಬೆಗ್ಗರ್ಸ್ ಹಣ. ಜನಗಳ ಬೇರೆ ಕಲೆಕ್ಟ್ ಮಾಡಿದ್ದಾರೆ, ಸಸ್ ಮುಖಾಂತರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇವರು ಸರ್ಕಾರ ಕಲೆಕ್ಟ್ ಮಾಡಿಕೊಂಡು ಅವ್ರು ಕೊಡ್ತಾ ಇಲ್ಲ. ಯಾಕೆಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಇಲ್ಲ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಕರ್ನಾಟಕವನ್ನ ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಿದೆ. ಅದರಿಂದ ಈ ಬಜೆಟ್ ಅಲ್ಲೂ ಕೂಡ ಮೋಸ್ಟ್ಲಿ ಮುಂದೆ ಬಜೆಟ್ ಮಂಡನೆ ಮಾಡೋದ್ರಲ್ಲೂ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡ್ತಾರೆ. ನೋಡಕ್ ಬರ್ತಾ ಇಲ್ಲ. ಅಂದ್ರೆ ಅಭಿವೃದ್ಧಿ ಇಲ್ಲ. ಮತ್ತೆ ಒನ್ಲಿ ಶೋ, ಫೋಟೋ ಶೋ ಅಷ್ಟೇ. ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಮುಖ್ಯಮಂತ್ರಿ ಏನು ಚಾಡಿ ಅಂತ ಹೇಳಿದ್ರೆ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ಬರೋದು. ಹೋಗಿ ದಸರಾ ಮಾಡ್ತೀನಿ ಅನ್ನೋದು, ಫೋಟೋ ತೆಗೆಸ್ಕೊಳ್ಳೋದು. ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದು, ಫೋಟೋ ತೆಗೆಸ್ಕೊಳ್ಳೋದು. ಸುಮಾರು 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. 30 ಲಕ್ಷ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಪೆನ್ಷನ್ದಾರರ ಪೆನ್ಷನ್ ಕಟ್ ಮಾಡಿದ್ದಾರೆ. ಮನೆ ಕುಸ್ತಿ ಅವ್ರಿಗೆಲ್ಲ ಪೆನ್ಷನ್ ಕೊಡ್ತಾರಲ್ಲ, ಮೈಸೂರಲ್ಲಿ ಹೋಗಿದೆ ಅವರೆಲ್ಲ ಪೈಮಾನಗಳಿಗೆ 7 ತಿಂಗಳಿಂದ ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ರಾಜ್ಯವನ್ನ, ರಾಷ್ಟ್ರವನ್ನ ಪ್ರತಿನಿಧಿಸ್ತಕ್ಕಂಥವ್ರಿಗೆ 7 ತಿಂಗಳಿಂದ ಅವ್ರಿಗೆ ಹಣ ಕೊಟ್ಟಿಲ್ಲ. ಪೆನ್ಷನ್, ಗೌರವಧನ, ಪೆನ್ಷನ್ ಅಲ್ಲ, ಗೌರವಧನ ಕೊಟ್ಟಿಲ್ಲ ಅವ್ರಿಗೆ. ಓಲ್ಡ್ ಏಜ್ ಪೆನ್ಷನ್ 3 ತಿಂಗಳಿಂದ ಬಂದಂಗಿಲ್ಲ. ಓಲ್ಡ್ ಏಜ್ ವಿಡೋ ಪೆನ್ಷನ್ 3 ತಿಂಗಳಿಂದ ಕೊಡ್ತಾ ಇಲ್ಲ. ಆಮೇಲೆ 2,000 ರೂಪಾಯಿ ಗೃಹಲಕ್ಷ್ಮಿ ಜನವರಿ ಫೆಬ್ರವರಿ ದುಡ್ಡೇ ಕೊಟ್ಟಿಲ್ಲ. 5,000 ಕೋಟಿ ಕೊಡಬೇಕು, ಕೊಟ್ಟೇ ಇಲ್ಲ. ನುಗ್ಗಾಕ್ ಕೊಟ್ಟಿದ್ದಾರೆ. ಇದನ್ನು ಅದನ್ನು ಕಟ್ಟಿಲ್ಲ. ಕರೆಂಟು ಕಟ್ಟಿಲ್ಲ. ಎಲ್ಲ ಸಮೀಕ್ಷೆ ಮಾಡ್ತಾರಂತೆ. ಏನೋ ಈ ಗ್ಯಾರಂಟಿಗಳದು ಕೊಡೋಕೆ ಈಗ ಸಮೀಕ್ಷೆಗಳು ಶುರುವಾಗಿದೆ. ಹಂಗಾರೆ 3.5 ವರ್ಷ ಮಣ್ಣು ತಿಂತಾ ಇದ್ದೀರಾ? ಏನ್ ಮಣ್ಣು ತಿಂತಾ ಇದ್ದೀರಾ 3.5 ವರ್ಷ? ನೀವು ಮ್ಯಾನುಫ್ಯಾಕ್ಚರ್ದಲ್ಲಿ ಏನ್ ಮಾಡಿದ್ದೀರಾ? ಎಲ್ಲರಿಗೂ ಗೃಹಲಕ್ಷ್ಮಿ, ಮನೆಯಲ್ಲೇ ಒಬ್ಬರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ.
ಈಗೇನು ಹೇಳ್ತಾ ಇದ್ದೀರಾ? ನೀವು ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲ, ಗದ್ದೆಗಳು ಒಣಗಿರುವಂಥದ್ದು, ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಬಿಟ್ರು. ಕಾಂಗ್ರೆಸ್ ಪಾರ್ಟಿಯ ಅವರ ಅಧ್ಯಕ್ಷರ ಸ್ವೇರಿಂಗ್ ಸೆರೆಮನಿಯಲ್ಲಿ ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು ಅಂತ. ಏನಕ್ಕೆ 10,000 ರೂಪಾಯಿ ಏನು ಕೊಡ್ಬೇಕು? ನಿಮಗೆ ಡಿಕ್ಲೇರ್ ಮಾಡಿದ್ದಾರೆ ಬರ ಅಂತ? ಜ್ಞಾನ ಬೇಡ ನಿಮಗೆ? ಸಮೀಕ್ಷೆ ಮಾಡಿದ್ದೀರಾ? ಸಮೀಕ್ಷಾ ವರದಿ ಬಂದಿದೆಯಾ? ಇಷ್ಟು ಎಕರೆ, ಇಷ್ಟು ಹೆಕ್ಟೇರು ಬರ ಬಂದಿದೆ, ಇಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ, ಮೇವಿಲ್ಲ, ಗೋಶಾಲೆಗಳನ್ನ ನಾವು ಮಾಡಬೇಕು, ಗಂಜಿ ಕೇಂದ್ರಗಳನ್ನ ನಾವು ತೆಗಿಬೇಕು, ಕೆರೆಗಳು ಹೂಳೆತ್ತಬೇಕು, ಈ ತರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗ್ತದೆ. ಬೇಜವಾಬ್ದಾರಿ ಸರ್ಕಾರ ಏನೂ ಇಲ್ಲ, 10,000 ಕೋಟಿ ಕೊಟ್ಬಿಡು ಅಂದ್ರೆ ಯಾಕೆ ಕೊಡ್ತಾರೆ?